ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಶ್ರುತಿ ಮೇಕಪ್ ಆರ್ಟಿಸ್ಟ್ ತುಮಕೂರಿಂದ. ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಶನಿವಾರದ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನಾನಿವತ್ತು ಮಾತಾಡ್ತಿರೋದು ಮೊಗ್ಗಿನ ಜಡೆ ಬಗ್ಗೆ. ಮೊಗ್ಗಿನ ಜಡೆ ನಮ್ಮ ಟ್ರೆಡಿಷ್ನಲ್ ಜಡೆ ಆಗಿರುತ್ತೆ. ಆವಾಗಿನ ಕಾಲದ ಮಗ್ಗಿನ ಜಡೆಗೂ ಇವಾಗಿನ ಕಾಲದ ಮಗ್ಗಿನ ಜಡೆಗೂ ತುಂಬ ಡಿಫ್ರೆಂಟ್ ಇದೆ. ಓಲ್ಡನ್ ಡೇಸಲ್ಲಿ ಮಕ್ಕಳಿಗೆ ಮೊಗ್ಗಿನ ಜಡೆ ಹಾಕಿ ಫೋಟೋಸ್ ತೆಗಿಸ್ತಾ ಇದ್ರು. ಹಳೆ ಕಾನ್ಸೆಪ್ಟೇ ಮತ್ತೆ ಟ್ರೆಂಡಿಂಗ್ ಆಗಿದೆ. ಏನಪ್ಪ ಅದು ಅಂದರೆ ಮಕ್ಕಳಿಗೆ ಮೊಗ್ಗಿನ ಜಡೆ ಹಾಕಿಸಿ ಫೋಟೋಶೂಟ್ ಮಾಡಿಸೋದು. ಇಲ್ಲಿ ನನ್ನ ಕ್ಲೈಂಟ್ ಅವರ ಮಗಳಿಗೆ ಮೊಗ್ಗಿನ ಜಡೆ ಫೋಟೋಶೂಟ್ ಮಾಡಿಸೋದಕ್ಕೆ ನನ್ನ ಬುಕ್ ಮಾಡಿದ್ದಾರೆ. ಇವರೇ ನೋಡಿ ನಮ್ಮ ಪುಟಾಣಿ ಮೊಗ್ಗಿನ ಜಡೆ ಹಾಕಿಸ್ಕೊಂಡಿರೋರು. ಇದು ಫಸ್ಟ್ ಔಟ್ಫಿಟ್ ಆಗಿರುತ್ತೆ. ಇಲ್ಲಿ ಮೊಗ್ಗಿನ ಜಡೆನ ಕಸ್ಟಮೈಸ್ ಮಾಡಿಸಿ ಅವರಿಗೆ ಹೇಗೆ ಬೇಕೋ ಆ ಥರ ಮಾಡಿಸಿದ್ದಾರೆ. 2 ಕಾಸ್ಟ್ಯೂಮಲ್ಲಿ ಫೋಟೋಶೂಟ್ ಇರೋದು. ಫಸ್ಟ್ ಕಾಸ್ಟ್ಯೂಮಲ್ಲಿ ನಮ್ಮ ಪುಟಾಣಿ ಯಾವ ಥರ ಕಾಣಿಸ್ತಿದ್ದಾರೆ ಅಂತ ನೋಡ್ಬೋದು. ಫೋಟೋಗ್ರಫಿ ಬಂದು ಪಿಕ್ಕಾರ್ಟ್ ಸ್ಟೋರಿ ಅಂತ. ಸೆಕೆಂಡ್ ಕಾಸ್ಟ್ಯೂಮ್ ಬಂದು ಸ್ಯಾರಿಲಿ ನಮ್ಮ ಪುಟಾಣಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ಬೋದು. ಶೂಟ್ ಸ್ಟಾರ್ಟ್ ಆದಾಗಿಂದನೂ ಮುಗಿಯೋವರೆಗೂ ನಮ್ಮ ಪುಟಾಣಿ ಫುಲ್ ಆ್ಯಕ್ಟಿವ್ ಆಗಿದ್ದು. ಮೇಕಪ್ಪಿಂದ ಹಿಡಿದು ಫಸ್ಟ್ ಕಾಸ್ಟ್ಯೂಮ್, ಸೆಕೆಂಡ್ ಕಾಸ್ಟ್ಯೂಮ್, ಶೂಟ್ ಮುಗಿಯೋವರೆಗೂ ಮೊಗ್ಗಿನ ಜಡೆ ಕ್ಯಾರಿ ಮಾಡೋದು ಅಷ್ಟು ಈಸಿ ಅಲ್ಲ. ಅದರಲ್ಲೂ ನಮ್ಮ ಪುಟಾಣಿ ಈಸಿಯಾಗಿ ಕ್ಯಾರಿ ಮಾಡಿದ್ದಾರೆ. ಮಕ್ಕಳಿಗೆ ಮೇಕ್ ಓವರ್ ಮಾಡೋದು ಅಷ್ಟು ಈಸಿ ಅಲ್ಲ. ಆದರೆ ನನ್ನ ಪುಟಾಣಿ ಕ್ಲೈಂಟ್ ತುಂಬಾ ಕೋಆಪರೇಟಿವ್ ಆಗಿದ್ರು ಕೊನೆವರೆಗೂ. ಈ 2 ಕಾಸ್ಟ್ಯೂಮಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.